ಗುಡ್ ಮಾರ್ನಿಂಗ್. ಕೃಷ್ಣ. ಚಿಕ್ಕಪ್ಪ, ರಾತ್ರಿ ಅಪ್ಪ ನನ್ನೇ ಕೇಳ್ತಿದ್ರು ಬಾಂಬೆ ಬ್ರಾಂಚು ಯಾವ ಕ್ಲಾಸ್ ಆಯ್ತು ಅಂತ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏ ಪ್ರಣಯ, ಇಂಟರ್ವ್ಯೂ ಹೋಗಿದ್ರಲ್ಲ, ಏನಾಯ್ತು? ಆ ಇಂಟರ್ವ್ಯೂ ಚೆನ್ನಾಗಾಗ್ಲಿಲ್ಲ. ಆ ವಿಷಯನ ನೆನಪು ಮಾಡ್ಕೊಂಡು ಬೇಜಾರಾಗೋದು ಯಾಕೆ ಅಂತ ನಾನೇ ಮರ್ತ್ಬಿಟ್ಟೆ. ಮದುವೆ ಆಗಕ್ಕೆ ನಾನೊಂದು 30-40 ಜನ ಹುಡುಗಿರು ನೋಡಿದೆ. ಅವ್ರನ್ನೆಲ್ಲ ಮರೆತು ಹೊಸ ಹುಡುಗಿರು ನೋಡ್ಬೇಕಾದ್ರೆ ಫ್ರೆಶ್ ಆಗಿ ನೋಡಿದ್ರೆ ಹೇಗಿರುತ್ತಲ್ಲ. ಈಗ ಯಾವುದಾದ್ರೂ ಹುಡುಗಿ ನೋಡೋಣ ಅಂದರೆ ಸಾಕು, ಮೇಲಿಂದ ಕೆಳಗೋರ್ಗು ಗರ್ರ ಅಂತ ಉರಿಯುತ್ತೆ. ಅಷ್ಟೊಂದು ಹುಡುಗಿಯರನ್ನ ನೋಡಿ ಒಂದೇ ಒಂದು ಹುಡುಗಿನೂ ಸೆಟ್ ಆಗದೆ ಇದ್ರೆ ಉರಿದೇ ಇರುತ್ತಾ? ಅದಕ್ಕೆ ನಾವು ನಿನಗೆ ಸಂಬಂಧ ನೋಡೋದೇ ಬಿಟ್ಬಿಟ್ಟಿದೀವಿ. ಆದ್ರೂ ನೀ ನಮ್ಮನ್ನೇ ಬೈಕೊಂಡಿರ್ತೀಯಲ್ಲಪ್ಪ ಕೃಷ್ಣ. ಇನ್ಮೇಲೆ ನೋಡಿ, ನೀವು ನನಗೆ ಹೆಣ್ಣು ನೋಡ್ಬೇಡಿ. ಯಾಕೆ? ಆ ಪುರೋಹಿತನಿಗೆ ನೀವು ಕೊಟ್ಟಿರೋ ದಕ್ಷಿಣೆ ದುಡ್ಡಲ್ಲಿ ಒಂದು ದೇವಸ್ಥಾನ ಕಟ್ಕೊಂಡಿದ್ದಾನೆ ಗೊತ್ತಾ? ಹೋಗ್ತಾ ಬರ್ತಾ ಬನ್ನಿ ಸರ್ ಹೋಮ ಮಾಡ್ತೀನಿ, ಒಂದು ಒಳ್ಳೆ ಹೆಣ್ಣು ಸಿಗ್ತಾಳೆ ಅಂತಾನೆ. ಅವ್ನ ತಲೆನೋವೇ ಬೇಡ. ಅದಕ್ಕೆ ನಾನು ಒಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ಏನ್ ಪ್ಲಾನು? ಹೊಸ ಬ್ರೋಕರ್ನ ಕರ್ಕೊಂಡ್ ಬಂದಿನಿ ನೋಡ್ರಿ. ಒಳ್ಳೊಳ್ಳೆ ಮ್ಯಾಟ್ರ್ಗಳು ಇಟ್ಟವನ್ ಬಾ. ಹೆಣ್ಮಕ್ಳ್ರಿ, ನಾನು ಅದನ್ನ ಹೇಳಿದ್ಕಣ, ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಮಕ್ಳ ಬಗ್ಗೆ ತಿಳ್ಕೊಂಡಿರೋ ಏಕೈಕ ಮಾಮ. ಅಲ್ಲ ಮ್ಯಾಟ್ರಿಕ್ ಬಾಮ. ನೀವ್ ಹೂ ಅಂದ್ರೆ ಇವತ್ತೇ ಒಂದು ಹುಡುಗಿನ ತೋರಿಸ್ತೀನಿ. ಹೋಗೋಣ ಬನ್ನಿ. ಇವತ್ತೇ ಹೋಗೋದಾ? ಚಾನ್ಸೇ ಇಲ್ಲ. ನಾವೆಲ್ಲ ಪಾರ್ಲರ್ಗೆ ಹೋಗೋದು ಬೇಡ್ವಾ? ನೀನಾದ್ರೂ ಅರ್ಥ ಮಾಡ್ಕೋ ಕೃಷ್ಣ. ಹೌದು, ಮದ್ವೆಗೆ ಏನು ಇಷ್ಟೊಂದು ಅರ್ಜೆಂಟು? ಇದನ್ನ ಕೇಳ್ಬೋದ ಮಮ್ಮಿ ನೀನು ನನಗೆ? ರಾತ್ರಿ ಕನ್ಸಲೆಲ್ಲ 8 ಜನ ಹುಡುಗಿರು ಬಂದು ಹಾಡು ಹೇಳ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ಹಾ ಮಮ್ಮಿ, ನೀನ್ ಬೇರೆ ಅವ್ರ ಜೊತೆ ರ್ಯಾಪ್ ಆಡ್ತಿದ್ದೆ, ಡಿಶು 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 ಅಂತ. ಕೃಷ್ಣ ನೋಡು, ಈ ಮದುವೆ ಅಂದ್ರೆ ಅಷ್ಟೊಂದು ಅರ್ಜೆಂಟ್ ಮಾಡಕ್ ಹೋಗ್ಬಾರ್ದು. ಹೌದು. ಇಷ್ಟಕ್ಕೂ ನೀನು ಏನಂತ ಮಹಾ ವಯಸ್ಸಾಗಿರೋದು? ಡಿಯರ್ ಅಪ್ಪ, ನೀವು ಯಾವ ವಯಸ್ಸಲ್ಲಿ ಮದುವೆ ಆಗಿದ್ದು? ನಾನಾ? ಅಣ್ಣ, ನನಗೆ ಮದುವೆ ಆದಾಗ ಎಷ್ಟು ವರ್ಷ? ನನಗೆ 25 ವರ್ಷ. ಛತ್ರಿ ಅಪ್ಪ, ನೀನ್ ಮಾತ್ರ ಬಾಲ್ಯ ವಿವಾಹ ಆಗಿದ್ಯಾ? ನನಗೆ ಈ ಪ್ರಶ್ನೆ ಕೇಳ್ತೀಯಾ? ಈ ಪ್ರಶ್ನೆ ಕೇಳೋ ಅರ್ಹತೆನೇ ಇಲ್ಲ ನಿನ್ಗೆ. ಇಲ್ಲ ಕಣೋ. ಮದುವೆ ಎಲ್ಲ ಯಾಕೋ ಕೃಷ್ಣ? ನನ್ ನೋಡು, ನಾನ್ ಮದುವೆ ಆಗಿದ್ದೀನಾ? ನಿನಗೇನ್ ತೊಂದರೆ ಇದೆ ಅಂತ ನಿನ್ ಮದುವೆ ಆಗಿಲ್ಲೋ ಯಾರು ಗೊತ್ತು? ಅದಕ್ಕೆ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ. ಏನಪ್ಪ? ನೀವು ಹೆಣ್ಣು ನೋಡಿ ಓಕೆ ಅನ್ನೋವರೆಗೂ ನಾನು ತಲೆ ಎತ್ತು ಹೆಣ್ಣು ನೋಡೋದೇ ಇಲ್ಲ, ತಲೆ ತಗ್ಗಿಸ್ಕೊಂಡೇ ಇರ್ತೀನಿ. ಸರೋಯ್ತು. ಅಯ್ಯೋ ನನ್ ಬಂಗಾರ, ನನ್ ದೃಷ್ಟಿನೇ ಆಗ್ಬಿಡುತ್ತೆ. ನಿಮ್ಮನೆ ಮಗ ಅಂದ್ಮೇಲೆ ನಮ್ಮ ಮಗಳನ್ನ ಕಣ್ಣು ಮುಚ್ಕೊಂಡು ಕೊಟ್ಟು ಮದುವೆ ಮಾಡ್ತೀವಿ. ಸರ, ಕಣ್ಣು ಮುಚ್ಕೊಂಡೇ ಮದುವೆ ಮಾಡ್ಕೋಬೇಕು ಸರ, ಇಲ್ಲ ಎರಡೂ ಕಣ್ಣು ಹೋಗ್ಬಿಡ್ತಾವು. ಹುಡುಗ ಹುಡುಗಿ ಇಬ್ರು ಪ್ರೈವೇಟ್ ಆಗಿ ಒಂದ್ ಸ್ವಲ್ಪ ಮಾತಾಡ್ಕೊಂಡ್ರೆ ಒಳ್ಳೇದಲ್ವಾ? ಪ್ರಣಯ್ ಅವರೇ, ನಿಮ್ಗೆ ಓಕೆನಾ? ಓಕೆ. ಆಹಾ, ಎಂತ ಸಂಸ್ಕಾರ, ಏನ್ ವಿನಯ! ಇಂಥ ಅಳಿಯನ್ ಪಡೆಯಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ವಿ ಅಲ್ವೇನ್ರಿ? ಓಕೆನಾ? ಸೂಪರ್. ಓಕೆ. ಸೂಪರಾ? ಓ ಸೂಪರಾ? ಎಸ್. ನಿಮ್ಗೆಲ್ಲ ಓಕೆ ಆದ್ಮೇಲೆ ನಂದೇನಿದೆ? ಹಲೋ. ನೀವ್ ನನ್ನ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬಿಟ್ರಲ್ಲ. ತುಂಬಾ ಗೊತ್ತು. ನನ್ನ ಫ್ರೆಂಡ್ಸು ಯಾವಾಗ್ಲೂ ಹೇಳ್ತಾರೆ, ನೀನೊಂದು ಮ್ಯಾಗ್ನೆಟ್ ತರ, ಯಾವ ಹುಡುಗ ನಿನ್ನ ನೋಡಿದ್ರು ಅವಾಗ್ಲೇ ಅಂಟ್ಕೊಂಡ್ಬಿಡ್ತಾನೆ ಅಂತ. ಮ್ಯಾಗ್ನೆಟ್ ತರಾನೇ ನೀವು. ಆದ್ರೆ ನೀವು ನಿಮ್ಮ ಹೃದಯ, ದಿಲ್, ಹಾರ್ಟ್ ಅಂತಾರಲ್ಲ, ಅದನ್ನ ಗಟ್ಟಿ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಪರ 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 ಅಂತ ಕೆರ್ಕೊಳಕ್ ಹೋಗ್ಬೇಡಿ. ನಾನೊಂದು ವಿಷಯ ಹೇಳ್ತೀನಿ. ನಾನೊಬ್ಬ ಹುಡುಗನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವನು ನನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ನಾನೇನಾದ್ರೂ ಅವನ ಮದ್ವೆ ಆಗಿಲ್ಲ ಅಂದ್ರೆ ಅವನು ಸೂಸೈಡೇ ಮಾಡ್ಕೋತಾನೆ. ಎಲ್ಲರ ಹತ್ರನೂ ನಾನೇ ರಿಜೆಕ್ಟ್ ಮಾಡ್ದೆ ಅಂತ ಹೇಳಿ, ನೀವು ರಿಜೆಕ್ಟ್ ಮಾಡಿದೀರಾ ಅಂತ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ. ಯುನೋ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನಂಬಲ್ಲ ನನ್ನನ್ನು ರಿಜೆಕ್ಟ್ ಮಾಡಿದೀರಾ ಅಂದ್ರೆ. ಬಾಸ್, ನೀವು ಅಂದ್ಕೊಂಡಂಗೆ ಆ ಹುಡುಗಿ ಹೆಸರು ಅನಾಮಿಕಾ ವೆರೋನಿಕಾ ಸಿಫಾಲಿಕಾ ಅಲ್ಲ. ಅವಳ ಹೆಸರು ಪ್ರಣಯ ಅಂತ. ಪ್ರಣಯ. ಈ ಬೆಳಕು ಅಂತ ಯಾವುದೋ ಒಂದು ಅನಾಥಾಶ್ರಮ ರನ್ ಮಾಡ್ತಾ ಇದ್ದಾರೆ ಸರ್. ಸೋಷಿಯಲ್ ಸರ್ವಿಸ್. ಸರ್ ನೀವು ಅನ್ನಿ ಸರ್, ಅವಳ ಆಶ್ರಮನೇ ನಿಮ್ಮ ಮುಂದೆ ತಗೊಂಬಂದು 5 ನಿಮಿಷದಲ್ಲಿ ಅವಳ ಕೈಲಿ ನಿಮ್ಮನ್ನು ಒಪ್ಪಿಸ್ತೀನಿ ಸರ್.
ಅವ್ರು ನಾನು ಒಪ್ಕೋತಾರ? ಏನ್ ಬಾಸ್ ಹಿಂಗೆ ಹೇಳ್ಬಿಟ್ರಿ? ನೀವೇನ್ ಕಮ್ಮಿನ ಬಾಸ್? ಹಾರ್ವರ್ಡ್ ಡಿಗ್ರಿ, ಕೋಟ್ಯಾಂತರ ರೂಪಾಯಿ, ಎಂತ ದೊಡ್ಡ ಫ್ಯಾಮಿಲಿ. ಅಯ್ಯೋ ನೀವು ಹೂ ಅಂದ್ರೆ ಅವ್ರ ಇಡೀ ಫ್ಯಾಮಿಲಿ ನಿಮ್ಮ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಟ್ಬಿಡ್ತಾರೆ ಬಾಸ್. ಈಗ ಅವಳನ್ನ ನೋಡಿದ ತಕ್ಷಣ ನಾನು ಇಷ್ಟಪಟ್ಟೆ ಅಲ್ವಾ? ಅವಳ ಬ್ಯಾಕ್ಗ್ರೌಂಡ್ ಏನು ಚೆಕ್ ಮಾಡಲಿಲ್ಲ. ಅವಳು ಅಷ್ಟೇ ನನ್ನನ್ನು ಇಷ್ಟಪಡಬೇಕು, ಇದನ್ನೆಲ್ಲ ನೋಡಿ ಅಲ್ಲ. ಸರ ಅದು ಹಂಗಲ್ರಿ ಸರ. ನೀವು ಅಂದ್ರ ಇದು ಸರ, ಬೇಕಾದ್ರೆ ಅವರು ಇಲ್ಲಿಗೆ ಬಂದು ಇರ್ಬೋದ್ರಿ, ಆದ್ರೆ ನೀವು ಅಲ್ಲಿ ಹೋಗಿ ಅವ್ರ ತರ ಇರಕ್ ಆಗಂಗಿಲ್ರಿ. ಯಾಕಾಗಲ್ಲ? ಯಾಕಂದ್ರೆ ಸರ ನದಿ ಹರ್ಕೊಂಬಂದು ಸಮುದ್ರ ಸೇರ್ಬೋದ್ರಿ, ಆದ್ರೆ ಸಮುದ್ರ ಹರ್ಕೊಂಡೋಗಿ ನದಿ ಸೇರಂಗಿಲ್ರಿ. ಲವ್ ಫೈಂಡ್ಸ್ ಇಟ್ಸ್ ಓನ್ ವೇ. ಕುಮಾರ್, ಬಾಸ್ ಆ ಆಶ್ರಮದಲ್ಲಿ ನನಗೊಂದು ಕೆಲಸ ನೋಡು. ಬನ್ನಿ ಬಾಸ್. ಹ್ಯಾಕ್ ಕಾಣಿಸ್ತಾ ಇದ್ದೀನಿ? ರಾಜಕುಮಾರನ್ ತರ ಕಾಣ್ತಾ ಇದ್ದೀರಾ ಬಾಸ್. ಅಂದ್ರೆ ಡ್ರೈವರ್ ತರ ಕಾಣಿಸ್ತಿಲ್ವಾ? ಇಲ್ಲ ಬಾಸ್. ಸರ ಡ್ರೈವರ್ ತರ ನಾನ್ ಕಾಣ್ಸಕತ್ತೀನ್ರಿ. ನಾನು ಈಗ ಡ್ರೈವರ್. ಸರ ರಾಜಂಗೆ ಸಿಪಾಯಿ ಡ್ರೆಸ್ ಹಾಕಿದ್ರ ಅವನ ಸಿಪಾಯಿ ಅನ್ನಂಗಿಲ್ರಿ, ರಾಜ ಮಾರು ವೇಷದಲ್ಲಿದ್ದಾನ ಅಂತಾರ. ನಾನೀಗ ಡ್ರೈವರ್ ಅಷ್ಟೇ. ಬಾಸ್ ಸರಿ ಬಿಡ್ರಿ. ತಗೊಳ್ಳಿ ಬಾಸ್, ಕಿವಿಗೆ ಇಟ್ಕೊಳ್ಳಿ. ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡಿ, ನಾನು ಬರ್ತೀನಿ. ಓಕೆ. ನಮ್ಮ ಬಾಸ್ ಹೋಗ್ತಾವ್ರೆ, ಚಚ್ಚಿ ಕುಟ್ಟಿ ಕೆಡವು ಬಿಡ್ತಾರೆ. ಕನೆಕ್ಟ್ ಆಗಿದೆ, ಆಕ್ಟಿವ್ ಆಗಿರಾ? ಎಸ್ ಬಾಸ್. ಬಾಸ್ ಫಸ್ಟ್ ಟೈಮ್ ಅತ್ತೆ ಮನೆಗೆ ಹೋಗ್ತಾ ಇದ್ರ, ಬಲಗಾಲಿಟ್ಟು ಒಳಗೋಗಿ. ಬಲಗಾಲಿಟ್ಟು ಒಳಗೋಗೋದು ಹೆಣ್ಮಕ್ಳು ಅನ್ಸುತ್ತೆ ಕಣೋ. ನಾವು ಎಡಗಾಲ ಇಡಬೇಕು. ಎಡಗಾಲಲ್ಲಿ ಅತ್ತೆ ಬಾಸ್. ಹೌದಾ? ಆಶ್ರಮನ ಅತ್ತೆ ಮನೆ ಅಂದ್ಬಿಟ್ಟಲ್ಲಿ ಎಗ್ರಿಕೊಂಡು ಅಲ್ಲ ಬಚ್ಚ. ಒಳ್ಳೆ ಜೋಡಿ. ಎಲ್ಲ ಒಂಥರ ನೋಡ್ತಿದಾರೆ ಕಣೋ. ನೋಡ್ತಾರೆ ಬಾಸ್. ನೀವು ಕೃಷ್ಣ ಅಲ್ವಾ? ಈಗ ನೀವೇನ್ ಮಾಡ್ತಿದ್ದೀರಾ ಬಾಸ್? ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ದೀನಿ ಕಣ. ಹಲೋ, ನೀವು ಹೋಗಿರೋದು ಡ್ರೈವರ್ ಕೆಲಸಕ್ಕೆ. ನಮಸ್ಕಾರ. ಕೂತ್ಕೋ ಕೂತ್ಕೋ ಕೂತ್ಕೋ. ಕಾಫಿ ಗೀಫಿ ತಗೋತೀಯಪ್ಪ? ಏನು ಬೇಡ ಸರ್. ಪ್ರಣಯ ಬಂದ್ಲು. ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ? ನೀವು ಮುಕ್ತವಾಗಿ ಮಾತಾಡ್ಕೊಳ್ಳಿ. ಡ್ರೈವರ್ ಜೊತೆ ಮುಕ್ತವಾಗಿ. ಇದು ನಿಮಗೆ ಫಸ್ಟ್ ಟೈಮಾ? ಇಲ್ಲ ಮೇಡಮ್, ತುಂಬ ಕಡೆ ಮಾಡಿದ್ದೀನಿ. ಅದು ಎಕ್ಸ್ಪೀರಿಯನ್ಸ್ ಇದ್ದಷ್ಟು ಡಿಮ್ಯಾಂಡ್ ಜಾಸ್ತಿ ಅಲ್ಲ. ಎಕ್ಸ್ಪೀರಿಯನ್ಸ್ ಅಂದರೆ? ಹಾಂ ಮೇಡಮ್, ಈಗಿನ ಕಾಲದಲ್ಲಿ ಎಲ್ಲ ಗೊತ್ತಿರಲಿಲ್ಲ ಅಂದರೆ ತುಂಬ ಕಷ್ಟ. ಗೊತ್ತಿದ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಪ್ರೀವಿಯಸ್ ರಿಲೇಷನ್ಶಿಪ್ ಏನಾದರೂ? ರಿಲೇಷನ್ಶಿಪ್ ಓನರ್ ಜೊತೆ ಇರಬೇಕು. ಹಾಂ ಹಾಂ ಮೇಡಮ್, ನಾನು ಫಸ್ಟ್ ಯಾರ ಜೊತೆ ಇದ್ದೆ ಅವರು ಕಚ್ಬಿಡೋರು, ಗಿಲ್ಬಿಡೋರು, ಪರ್ಚ್ಬಿಡೋರು, ತುಂಬ ಹರ್ಟ್ ಆಗ್ತಿತ್ತು ಮೇಡಮ್. ಈಗ ರೀಸೆಂಟಾಗಿ ಯಾರ ಜೊತೆ ಇದೆ ಅವ್ರು ತುಂಬ ಒಳ್ಳೆಯವರು. 24/7 ನಾನೇ ಬೇಕು ಅವ್ರಿಗೆ. ಶಟ್ ಅಪ್, ಗೆಟ್ ಅಪ್. ನೋಡಕ್ಕೆ ಡೀಸೆಂಟ್ ಆಗಿದ್ದೀರಾ, ಬಟ್ ಮನ್ಸಲ್ಲಿ ಬರೀ ಗಲೀಜ್ ತುಂಬಿಕೊಂಡಿದ್ದೀರಾ. ನಾನೇ ಎಕ್ಸ್ಕ್ಯೂಸ್ ಮೀ. ಹಾಯ್ ಪ್ರಣಯ, ಐ ಆಮ್ ರಿಯಲಿ ಸಾರಿ, ಬರೋದಕ್ಕೆ 15 ಮಿನಿಟ್ಸ್ ಲೇಟ್ ಆಯಿತು. ಇವನು ಯಾರು? ಕಬಾಬ್ ಮೇ ಅಡ್ಡಿ. ನೀವ್ಯಾರು? ನಾನು ನಿಮ್ಮನ್ನು ನೋಡೋಕೆ ಬಂದಿರೋ ಗಂಡು. ಮತ್ತು ನೀವು? ನಾನು ಕಾರ್ ಡ್ರೈವಿಂಗ್ ಕೆಲಸಕ್ಕೆ ಬಂದಿದ್ದೀನಿ ಮೇಡಮ್. ಐ ಆಮ್ ಸೋ ಸಾರಿ, ಜಸ್ಟ್ 2 minutes. ಇದೇನ್ ಬಾಸ್, ಅರಳುವ ಮುನ್ನವೇ ಹೂ ಬಾಡಿತು ಅಂದಂಗೆ ನೀವು ಲವ್ ಮಾಡೋಕ್ ಮುಂಚೆನೆ ಬೇರೆಯವನ್ ಯಾವನೋ ನಿಮ್ಮ ಹೂನ ಕಿತ್ಕೊಂಡು ಹೋಗ್ತಾವನಲ್ಲ ಬಾಸ್. ಕತ್ತರಿಸಾಕ್ಬಿಡ್ತೀನಿ. ಬೇಡ ಬಾಸ್, ಪಾಪ ಯಾರು ಅಮಾಯಕ ಹುಡುಗ ಅನ್ಸುತ್ತೆ. ಅವನಲ್ಲ ನಿನ್ನ. ಯಾಕೆ ಬಾಸ್? ಪಾಸಿಟಿವ್ ಆಗಿ ಮಾತಾಡೋ ಅಂದರೆ ನೆಗೆಟಿವ್ ಆಗಿ ಮಾತಾಡ್ತೀಯ. ಡ್ರೈವರ್ ಗಂಡು. ಕೇಳಿಸ್ಕೊಂಡೇನೋ ನಾಯಿ? ಎಲ್ಲಾದರೂ ಹೋಗಿ ಸಾಯಿ. ಹಲೋ, ಬನ್ನಿ ಇಲ್ಲಿ. ಮೇಡಮ್, ಈ ಕನ್ಫ್ಯೂಷನ್ ಆಗಿದ್ದೆಲ್ಲ ನಿಮ್ಮಿಂದಾನೆ. ಯಾಕ್ರಿ ಬೇಗ ಬಂದ್ರಿ? ಮೇಡಮ್, ಲೇಟಾಗಿ ಬಂದ್ರೆ ತಪ್ಪು, ಬೇಗ ಬಂದರೂ ತಪ್ಪ. ಐ ಬಿಲೀವ್ ಇನ್ ಆನ್ ಟೈಮ್ ಪ್ರಿನ್ಸಿಪಲ್. ಓಕೆ. ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? 10,000 ರೂಪಾಯಿ ಮೇಲೆ 1 ರೂಪಾಯಿ ಬೇಡ ಮೇಡಮ್. ಯಾಕೆ ಹಾಗೆ?
ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಮ್ಮದು ಏನಾದರೂ ಇರಲಿ ಅಂತ. ಪ್ರೀವಿಯಸ್ ಓನರ್ ಎಷ್ಟು ಕೊಡ್ತಾ ಇದ್ರು? 9,999 ರೂಪಾಯಿ ಮೇಡಮ್. ನೋಡಿದ್ರಾ ನಾನೇ ₹1 ಜಾಸ್ತಿ ಕೊಡ್ತಾ ಇದ್ದೀನಿ. ಗ್ರೇಟ್, ತಗೊಳ್ಳಿ, ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಮೇಡಮ್. ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು, ಸಂಜೆ ತಾತ ಅಜ್ಜಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಹೊರಗಡೆ ಹೋಗಿ ನರ್ಸರಿ ಗಿಡಗಳನ್ನ ಮಾರ್ಬೇಕು, ಡೊನೇಷನ್ ಅಂತ ಕಾಲ್ ಮಾಡ್ತಾರೆ, ಹೋಗ್ಬೇಕು, ದಿನ ಗಿಡಗಳಿಗೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಹುಳ ಬೀಳ್ದಿರೋ ಹಾಗೆ ನೋಡ್ಕೋಬೇಕು. ಒಟ್ನಲ್ಲಿ ಈ ಆಶ್ರಮನ ನಿಮ್ಮನೆ ತರ ನೀಟಾಗಿ ಇಟ್ಕೋಬೇಕು, ಸರಿನಾ? ಹಾಂ ಮೇಡಮ್, ಮಾಡ್ತೀನಿ. 2 ದಿನದಿಂದ ಆಶ್ರಮದಲ್ಲಿ ಕೆಲಸ ಮಾಡಿ ಮೈ ಕೈಯೆಲ್ಲ ನೋವ್ಕೊಂಡ್ರು. ಆ ಗಿಡ ಎತ್ತಾಕೋದು, ಮಣ್ಣು ತುಳಿಯೋದು, ಆ ಮಕ್ಕಳನ್ನ ಸ್ಕೂಲ್ಗೆ ಬಿಡೋದು, ಆ ಫಾರ್ಮ್ ಎಲ್ಲ ನೋಡ್ಕೊಳ್ಳೋದು, ಎಷ್ಟು ಜಿಮ್ ಎಲ್ಲ ಮಾಡ್ತೀವಿ, ಮೈ ಕೈ ನೋವು ಬರಲ್ಲ. ಇಷ್ಟಕ್ಕೆ ಮೈ ಕೈ ನೋವು ಬಂದ್ಬಿಡುತ್ತೆ ನೋಡಿ. ಬಸ್ 10,000 ಜನರನ್ನ ಮೇಂಟೈನ್ ಮಾಡೋರು ಬಸ್ ನಾವು. ಇದ್ಯಾವುದು ಬಸ್ ನೀರು ಹಾಕೋದು, ಗಿಡ ನೆಡೋದು, ಇದೆಲ್ಲ ಒಂದು ಕೆಲಸನ. ನಾನು ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಡೆ ನುಗ್ಗಿಲ್ಲ, ನೆಟ್ಟಿಲ್ಲ, ಎಂತೆಂಥದನ್ನ ಕಿತ್ತು ಗುಡ್ಡೆ ಹಾಕಿಲ್ಲ ಬಾಸ್. ನಮ್ದು ಇದು ತೋಳೆಲ್ಲ ತೊಲೆ ಅನ್ಕೊಂಡು ಕೆಲಸ ಮಾಡ್ಬೇಕು ಬಾಸ್. ಸರ ಬೆಳಕು ಬಂತು, ನಿಲ್ಲಿಸ್ಲಿ? ಬೇಡ, ಒಳಗೋಗು. ಹಾಂ ಸರ್. ಸರ್ ಬನ್ನಿ ಬನ್ನಿ ಸರ್. ಏನ್ ಬಾಸ್? ಹೇಳ್ದಷ್ಟು ಕೇಳ ಅಷ್ಟೇ. ಗುಡ್ ಮಾರ್ನಿಂಗ್ ಮೇಡಮ್. ಇವತ್ತು ಲೇಟ್ ಮಾಡಿದ್ಯಾ? ಮೇಡಮ್, ನಮ್ಮ ದುಬೈ ಓನರ್ ಆಶ್ರಮ ನೋಡಬೇಕು ಅಂದರು, ಅವ್ರು ಕರ್ಕೊಂಬರೋಷ್ಟರಲ್ಲಿ ಲೇಟ್ ಆಯಿತು ಅಷ್ಟೇ. ಏನೋ ಬಾಸು ಈ ರೇಂಜಿಗೆ ಪರ್ಫಾರ್ಮ್ ಮಾಡ್ತಾವ್ರಿ. ಸರ ಅವ್ರು ಎತ್ಕೊಟ್ಟಾರ್ರಿ, ನೀವು ಪರ್ಫಾರ್ಮೆನ್ಸ್ ಹಂಗೆ ಹಾಕೊಂಡ್ಬಿಟ್ರಿ ಮತ್ತೆ. ನನ್ನ ಮಗಂದು 30 ವರ್ಷದ ಎಕ್ಸ್ಪೀರಿಯನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ನಾವಿಬ್ರು ಸೇರ್ಕೊಂಡು ಎಂತೆಂತ ಸೇನುಗಳು ಮಾಡಿಲ್ಲ. ಈಗ ಹೆಂಗೆ ನಾಡ್ತೀನಿ ನೋಡು ಅಣ್ಣ. ಅಟ್ಟು ನಾಟು 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 ಸರ, ಕಾಲ್ಗೆ ಹಾಕ್ರಿ ಸರ. ಸರ್, ಬನ್ನಿ. ನಾಟು 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 ಏ ನಾಟು. ಹಲೋ, ಹೌ ಆರ್ ಯು? ನಾಟು ನಾಟು. ಇವರೇ ಐ ಆಮ್ ದುಬೈ ಶೇಖ್ ಉಷ್ಣ ಕುಮಾರ್. ಈ ತರ ಎಲ್ಲ ಹೆಸರಿಟ್ಕೋತಾರ? ಮೇಡಮ್, ಅದು ಅವ್ರ ತಂದೆಯವರು ಅತಿ ಉಷ್ಣ ಬಂದು ತೀರ್ಕೊಂಬಿಟ್ರು. ತಂದೆ ಮೇಲೆ ಪ್ರೀತಿಗೆ ಇವರು ಉಷ್ಣಕುಮಾರ್ ಅಂತ ಹೆಸರಿಟ್ಕೊಂಡು. ಅವ್ರ ಉಷ್ಣದಿಂದ ಬಹಳ ಜನ ತಂಪೆ ಆಗರ್ರಿ. ಇವ್ರ ತಂದೆಯವರು ತುಂಬಾ ಸೋಷಲ್ ಸರ್ವಿಸ್ ಮಾಡ್ತಿದ್ರು, ಅದನ್ನ ಇವರು ಕಂಟಿನ್ಯೂ ಮಾಡ್ತಿದ್ದಾರೆ. ಅವನ ಆಶ್ರಮಕ್ಕೆ ಡೊನೇಷನ್ ಕೊಡಕ್ ಬಂದಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ದಾನಿಗಳಿಂದಾನೇ ಆಶ್ರಮ ನಡೀತಾ ಇರೋದು. ಅಲ್ಲಾಹು ಉಲ್ ಹಲೀಂ रहमतुल्लाह ಈ ಧರ್ಮಶಾಲಾ ಬಡಾ ಗೋಶಿ ಶಿವಾಜಿ ನಗರ್ ಬುರ್ಜ್ ಖಲೀಫಾ ಖಜೂರ್ ಹೋಗ ಮಜೂರ್ ಖಜೂರ್. ಕನ್ನಡದಾಗ ಹೇಳ್ರಿ ಸರ. ಲೇ ಡ್ಯಾಶ್ ಬೋರ್ಡ್ ಅಲ್ಲಿ ಚಿಲ್ಲರೆ ಕಾಸು ಇಟ್ಟಿದ್ದೀನಿ ತಗೊಂಬರೋ. ಮೇಡಮ್ ತುಂಬಾ ಗಾಸಿ ಅಲ್ಲವ್ರೆ. ನಮ್ಮ ಬಾಸು ಚಿಲ್ಲರೆ ಕಾಸು ಅಂದ್ರೆ 5 ಲಕ್ಷ ರೂಪಾಯಿ ಮೇಡಮ್. 5 ಲಕ್ಷ ಎಲ್ಲ? ಅದೇ ಚೆಕ್ ತಂದಿದ್ವಲ್ಲ, ಅದನ್ನ ಕೊಟ್ಬಿಡೋಣ. ಇಲ್ಲ ಇಲ್ಲ ಉಲ್ಲಲ್ಲ, ಚೆಕ್ ನನ್ನ ಹತ್ರ ಇಲ್ಲ, ನಾನು ತಂದಿಲ್ಲ. ನಾನು ನೋಡಿದ್ದೀನಲ್ಲ, ಇಲ್ಲ ಇಲ್ಲ ಅನ್ನಂಗಿಲ್ಲ ಅಲ್ಲ. ಯಾಕೆ? ಆಮೇಲೆ ಅಬಿದುಲ್ಲ ನಾ ಕಡಕ್ರಿ ಸರ್ಕಾರ್ಗ ಡ್ರೈವರ್ ದೇನ್ರಿ. ನನ್ನ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು. ಬೈಲ್ ಡ್ಯಾಶ್ ಬೋರ್ಡ್ ಅಲ್ಲಿ ಅಮುಕ್ದೆ. ಮತ್ತೆ ಮಿಸ್ಟೇಕ್ ಆಗೋಯ್ತು. ಅದು ಉಷ್ಣ ಕುಮಾರು ಹೂ ಬರೆಯೋ ಜಾಗದಲ್ಲಿ ಶೀ ಬರೆದ್ಬಿಟ್ಟು ಶೀಶ. ಸರ್, ಇನ್ನೊಂದು ಚೆಕ್ ತರೋಣ ಸರ್? ನೀನು ಬರಬೇಡ, ನಾನೇ ಹೋಗ್ತಾ ಇರ್ತೀನಿ. ಓಕೆ ಸರ್. ಕೆನ್ನೆ ಮೇಲೆ ಮಾರ್ಕು. ಸೊಳ್ಳೆ ಹೊಡೆಯೋಕೆ ಕೆನ್ನೆಗೆ ಹೊಡ್ಕೊಂಡ್ಬಿಟ್ರು ಮೇಡಮ್. ಆನಂದ ಬಾಷ್ಪ. ಅವ್ರ ತಂದೆ ನೆನಪಾಗಿ ಅಳುತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮರ್ತು ಬಿಟ್ರಾ? ಇಲ್ಲ, ಏನು ಮೇಡಮ್, ನಮ್ಮ ಬಾಸು ಮತ್ತೆ ಅವ್ರ ಡ್ರೈವರು ಖಡಕ್ ಅಂತ ಇವರಿಬ್ರು ಹೇಳಿದ್ರು, ನಿಮ್ಮ ಮೇಡಮ್ ಅವ್ರ ಆಶ್ರಮದಲ್ಲಿ ಉಚಿತ ಸೇವೆ ಮಾಡ್ತೀವಿ ಅಂತ.